ನಿನ್ನೆ ತಾವು ಹೋಗಿರಿ ಸರ್, ಮೋಟರ್ ರಿಪೇರಿ ಹೋಗ್ಯಾವ ಅಂತ ಹೇಳ್ತಾರೆ ಸರ್. ಎಲ್ಲಿ ಹೋಗ್ಯಾವ್ರಿ? ಅದನ್ನೇ ಸರ್, ನಮ್ಗೆ ಹಂಗೆ ಒಟ್ಟ ಸುಳ್ಳದು ಹೇಳ್ಬಾರ್ದು. ಕರೆಕ್ಟ್ ಹುಕ್ಕೇರೊಳಗೆ ಹೇಳಿರಿ, ಬೆಳಗಾವ್ ಹೋಗ್ಯಾವ ಬರ್ತಾವ ಅಂತ ಹೇಳಿದ್ರಿ, ರಿಪೇರಿ ಬಂತ ಸರ್. ಒಟ್ಟ ತಿಳ್ಕೊಬೇಡಿ, ನಾವು ಬೆಳಗ್ಗೆಯಿಂದ ಅದಕ್ಕ ಮಾತಾಡಲಿಲ್ಲ. ನಾನು ಬೆಳಗ್ಗೆಯಿಂದ ಅದಕ್ಕ ಮಾತಾಡಲಿಲ್ಲ ಸರ್. ನಮ್ಮ ವಿಷಯ ಮೊದಲು ಕೇಳಿ. ನಾವು ಹೋರಾಟ ಕುಂತ ನಂತರ ಪ್ರಸ್ತಾವನೆ ಸಲ್ಲಿಸ್ತೀನಿ, ಮೋಟಾರ್ ರಿಪೇರಿ ಹೋಗ್ಯಾವು, ಏನ್ ಅಸಂಬದ್ಧ ಉತ್ತರ ಒಟ್ಟ ಕೊಡಂಗಿಲ್ಲ ಸರ್. ದಯವಿಟ್ಟು ನೀವು ಗೌರವ ಕೊಟ್ಟಿವಿ. ನಾವು ಇಲ್ಲಿ ಬೆಳಗ್ಗೆ ಎದ್ರ ಸಂಬಂಧ ಬಂದು ಕೊಟ್ಟಿವಿ ಸರ್. ನಾವು ರೋಡ್ ಮ್ಯಾಗ ನಮ್ಗೆ ಕೆಲಸ ಇಲ್ರಿ. ಎಲ್ಲ ಬೇರೆ ಬೇರೆ ಜಿಲ್ಲೆಯಿಂದ ರಾಯಚೂರು, ಬಳ್ಳಾರಿ, ಕೊಪ್ಪಳ, ಯಾದಗಿರಿ ಎಲ್ಲ ಜಿಲ್ಲೆಯಿಂದ ಬಂದ ಸರ್. ಇಲ್ಲಿ ನಾವು ನಿಮಗೆ ಗೌರವ ಕೊಟ್ಟಿವಲ್ರಿ. ಮೋಟಾರ್ ಯಾರು ರಿಪೇರಿ ಕೊಟ್ಟಾರ ಈಗ ಸದ್ಯ ಮಾತಾಡ್ರಿ, ಯಾವಾಗ ರಿಪೇರಿ ಆಗಿ ಬರ್ತಾವ ಕರೆಕ್ಟ್ ಆಗಿ ಹೇಳ್ರಿ. ಹನುಮಾನ್ ಆಗಿರ್ಬೋದು, ಕೊಟ್ಟಬಾಗಿ ಆಗಿರ್ಬೋದು, ಎಷ್ಟು ದಿನದೊಳಗೆ ನಾವು ಒಂದು ಸಂಬಂಧ ಸರಾಸರಿ ಎಷ್ಟು ದಿನ ನಾವು ಮಾಡಿ ಕೊಡ್ತಾರಂತ ಉತ್ತರ ಬರ್ತೀವಿ ಸರ್. ಈಗ ಇಲ್ಲೇ ಕೊಟ್ರೆ ನಾವು ಇಲ್ಲೇ ಕೊಡ್ತೀವಿ. ಸುಮ್ಮನೆ ಅಸಂಬದ್ಧ ಉತ್ತರ ಬ್ಯಾಡ ಸರ್, ಒಟ್ಟ ಬ್ಯಾಡ ಸರ್. ಅಲ್ಲಿ ಹುಕ್ಕೇರೊಳಗೆ ಸರ್, ಹುಕ್ಕೇರೊಳಗೆ ಎಷ್ಟು ಸರ್ ತಾವು ಹೋಗ್ರಿ. ಹುಕ್ಕೇರೊಳಗೆ ಮೋಟಾರ್ ರಿಪೇರಿ ಹೋಗ್ಯಾವ, ಅದು ಬರೀ ಇಂಥ ಉತ್ತರಗಳು ಬರಾಕ್ತೇವೆ ಸರ್, ಬೇಡ. ಮತ್ತೆ ಇದ್ರ ಬದಲು ನಾವು ಹೊಳೆ ಉತ್ತರ ಮಾಡೋದು ಬೇಡ ಸರ್. ಈಗ ಹೆಂಗ ಹೈವೇ ಏನಾಗ್ತದೆ ಸರ್, ಕ್ಲಿಯರ್ ಉತ್ತರ ಬರಲಿ. ಸರ್ಕಾರಿ ಯೋಜನೆಯಲ್ಲಿ ಏನಿರಲಿ, ಒಂದು ಸರಾಸರಿ ಸರ್ ಎಷ್ಟು ದಿನ ಮಾಡಿ ಕೊಡ್ತೀನಿ ಅಂತ ಅವ್ರು ಹೇಳಿದ್ರಂದ್ರೆ ಮಾತಾಡಕ್